ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಸೋನಿಯಾ ಅಳಿಯ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಾ ರಾಬರ್ಟ್ ವಾದ್ರಾ? ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧೆ ಮಾಡೋದಕ್ಕೆ ವಾದ್ರಾ ಉತ್ಸುಕರಾಗಿದ್ದಾರೆ. ಅಮೇಥಿಯಿಂದ ವಾದ್ರಾ ಸ್ಪರ್ಧೆ ಮಾಡೋದು ಪಕ್ಕಾನಾ ಅನ್ನೋದು ಪ್ರಶ್ನೆ. ಸ್ಪರ್ಧೆ ಸುಳಿವನ್ನ ಅವರೇ ಕೊಟ್ಟಿದ್ದಾರೆ. ನಾನು ಸ್ಪರ್ಧಿಸ್ಲಿ ಅನ್ನೋದು ಅಮೇಥಿ ಜನರ ಬಯಕೆ ಅಂದಿದ್ದಾರೆ ವಾದ್ರಾ. ಯುಪಿಯಲ್ಲಿ 2 ಕ್ಷೇತ್ರಕ್ಕೆ ಟಿಕೆಟ್ ಘೋಷಣೆ ಬಾಕಿ ಉಳಿದಿದೆ. ಅಮೇಥಿ ರಾಯ್ಬರೇಲಿಗೆ ಅಭ್ಯರ್ಥಿ ಘೋಷಣೆ ಆಗಿಲ್ಲ. ಎರಡೂ ಕೂಡ ಗಾಂಧಿ ಕುಟುಂಬದ ಕ್ಷೇತ್ರಗಳು. 80ರಲ್ಲಿ 17 ಕ್ಷೇತ್ರ ಕೊಟ್ಟಿದೆ ಸಮಾಜವಾದಿ ಪಾರ್ಟಿ. ನಾನು ಕೂಡ ಗಾಂಧಿ ಪರಿವಾರದ ಸದಸ್ಯನಾಗಿದ್ದೇನೆ. ರಾಜಕೀಯದಿಂದ ದೂರ ಇರೋದು ತುಂಬಾ ಕಷ್ಟ ಆಗುತ್ತೆ. ಡಿಮಾಂಡ್ ತುಂಬಾ ಕಡೆಗಳಿಂದ ಬರ್ತಾ ಇದೆ ಅಂತ ರಾಬರ್ಟ್ ವಾದ್ರಾ ಹೇಳ್ತಾ ಇದ್ದಾರೆ. ಪ್ರಶಾಂತ್, ದಿಸ್ ಇಸ್ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ನೋಡಿ, ರಾಬರ್ಟ್ ವಾದ್ರಾ ಅವರ ಪೊಲಿಟಿಕಲ್ ಮಹತ್ವಾಕಾಂಕ್ಷೆ ಹೊಸದೇನಲ್ಲ. UPA ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ರಾಬರ್ಟ್ ವಾದ್ರಾ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಪ್ರಿಯಾಂಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ವಿಷಯದಲ್ಲಿ ಭಾಳ ಅವ್ರಿಗೆ ಸ್ಪಷ್ಟತೆ ಇದ್ದಂಗಿದೆ. ಗಾಂಧಿ ಫ್ಯಾಮಿಲಿ ಬಿಟ್ಟು ಬೇರೆ ಹಿಂಗೆ ರಾಬರ್ಟ್ ವಾದ್ರಾ ಆ್ಯಕ್ಟಿವ್ ಪಾಲಿಟಿಕ್ಸ್ಗೆ ಬರೋದ್ರಿಂದ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗ್ತವೆ ಹೊರತು ಪರಿಹಾರ ಆಗಲ್ಲ. ಆ ಕಾರಣದಿಂದ ಅವರು ರಾಬರ್ಟ್ ವಾದ್ರಾ ಪಾಲಿಟಿಕ್ಸ್ ಎಂಟ್ರಿಗೆ ಅಷ್ಟೊಂದು ಉತ್ಸುಕತೆಯನ್ನು ತೋರಿರಲಿಲ್ಲ. ಈಗಲೂ ಕೂಡ ಈಗ ರಾಬರ್ಟ್ ವಾದ್ರಾ ಈ ಹೇಳಿಕೆ ಕೊಟ್ಟಾಕ್ಷಣ ಅಮೇಥಿಯಲ್ಲಿ ಟಿಕೆಟ್ ಸಿಕ್ಬಿಡುತ್ತೆ ಅಂತಕ್ಕಂಥ ಪರಿಸ್ಥಿತಿ ಏನಿಲ್ಲ. ಯಾಕಂದರೆ ಅಮೇಥಿ ಇರಲಿ, ರಾಯ್ಬರೇಲಿ ಇರಲಿ, ಗಾಂಧಿ ಪರಿವಾರದಿಂದ ಈ ಬಾರಿ ಕಾಂಗ್ರೆಸ್ನಿಂದ ಯಾರೂ ಸ್ಪರ್ಧಿಸಬಾರ್ದು ಅಂತಕ್ಕಂಥ ಒಂದು ನಿರ್ಣಯವನ್ನು ಗಾಂಧಿ ಪರಿವಾರ ತೆಗೆದುಕೊಂಡಿದೆ. ಹೀಗಾಗಿ ರಾಬರ್ಟ್ ವಾದ್ರಾ ಹೇಳ್ತಿದ್ದಾರೆ, ಅಮೇಥಿಯಿಂದ ನಾನು ಸ್ಪರ್ಧಿಸ್ತೀನಿ, ನನಗಲ್ಲಿನ ಜನ ಕರೀತಾ ಇದ್ದಾರೆ ಅಂತಕ್ಕಂಥದ್ದು. ಬಟ್ ಗಾಂಧಿ ಪರಿವಾರದ ಒಂದು ಸ್ಟ್ಯಾಂಡ್ ಇದೆ. ರಾಬರ್ಟ್ ವಾದ್ರಾರನ್ನು ಯಾವುದೇ ಕಾರಣಕ್ಕೂ ಸಕ್ರಿಯ ರಾಜಕಾರಣಕ್ಕೆ ಕರ್ಕೊಂಡು ಬಂದರೆ ವಿಪಕ್ಷಗಳ ಟೀಕೆಗೆ ಇನ್ನಷ್ಟು ಆಹಾರವನ್ನು ಮಾಡಿಕೊಟ್ಟಂತಾಗತ್ತೆ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರೋ ಮುಂಚೆ ರಾಬರ್ಟ್ ವಾದ್ರಾ ಒಬ್ಬರು ಜಗದೀಶ್ ಶರ್ಮಾ ಅಂತ ಒಬ್ಬ ರಾಬರ್ಟ್ ವಾದ್ರಾನ ಶಿಷ್ಯ ಇದ್ದ. ಆತ ದಿನ ಬೆಳಗಾದರೆ ಈ ಲುಟೆನ್ ಡೆಲ್ಲಿಯಲ್ಲಿ ಒಂದು ಪೋಸ್ಟರ್ ಅಂಟಿಸ್ತಿದ್ದ. ಈ ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರಬೇಕು, ಪ್ರಿಯಾಂಕಾ ಗಾಂಧಿ ರಾಜಕಾರಣಕ್ಕೆ ಬರಬೇಕು, ಇಲ್ಲ ಅಂತಂದರೆ ರಾಬರ್ಟ್ ವಾದ್ರಾ ರಾಜಕಾರಣಕ್ಕೆ ಬರಬೇಕು ಅಂತ ಪೋಸ್ಟರ್ ಅಂಟಿಸ್ತಿದ್ದ. ಅಂದರೆ ಒಂದು ರೀತಿ ರಾಬರ್ಟ್ ವಾದ್ರಾ ಮೊದಲಿಂದಲೂ ಕೂಡ ಪೊಲಿಟಿಕಲ್ ಮಹತ್ವಾಕಾಂಕ್ಷೆ ಅವರಿಗಿವೆ. UPA ಸರ್ಕಾರದ ಸಂದರ್ಭದಲ್ಲೂ ಕೂಡ ವಿಪಕ್ಷಗಳ ಆರೋಪ ಏನಿತ್ತು, ವಾದ್ರಾ ಕೆಲ ಮಂತ್ರಿಗಳ ಮೇಲೆ ಒತ್ತಡ ಹೇರ್ತಿದ್ದಾರೆ ಅಂತಕ್ಕಂಥ ಆರೋಪ ಇತ್ತು. ವಾದ್ರಾ ಹೆಸರು ಬಂದಾಕ್ಷಣ ಕಾಂಗ್ರೆಸ್ ಡಿಫೆನ್ಸಿವ್ ಮೂಡ್ನಲ್ಲಿರ್ತಾ ಇತ್ತು. ಯಾಕಂದರೆ ಅಳಿಯ ಕರೆಕ್ಟ್. ಮತ್ತು ಅದು ಪ್ರಿಯಾಂಕಾ ಮತ್ತು ರಾಬರ್ಟ್ ವಾದ್ರಾ ನಡುವೆ ಕೂಡ ಸಾಕಷ್ಟು ಸ್ಥಿತ್ಯಂತರಕ್ಕೆ ಕಾರಣ ಆಗ್ತಿತ್ತು. ಯಾಕಂದರೆ ಅಳಿಯ ಬಂದಾಕ್ಷಣ ಈಗ ರಾಹುಲ್ ಗಾಂಧಿ ಒಂದು ಸಾರಥ್ಯವನ್ನು ಕಾಂಗ್ರೆಸ್ಸದ್ದು ವಹಿಸ್ಕೊಂಡಿದ್ರಾಗ, ಪ್ರಿಯಾಂಕಾ ಈಗ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ರಾಬರ್ಟ್ ವಾದ್ರಾ ಕೂಡ ಅಲ್ಲಿ ಬಂದುಬಿಟ್ರೆ ಗಾಂಧಿ ಪರಿವಾರಕ್ಕೆ ಉತ್ತರ ನೀಡ್ತಕ್ಕಂಥದ್ದು ಕಷ್ಟ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ರಾಬರ್ಟ್ ವಾದ್ರಾರನ್ನು ಪಾಲಿಟಿಕ್ಸ್ಗೆ ಹತ್ತಿರ ಸೇರಿಸ್ಕೊಂಡಿರಲಿಲ್ಲ. ಈಗಲೂ ಕೂಡ ನನಗನ್ಸುತ್ತಾರೆ ರಾಬರ್ಟ್ ವಾದ್ರಾ ತಮ್ಮ ಇಚ್ಛೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ಹೈಕಮಾಂಡ್ನ ಥಿಂಕಿಂಗ್ನಲ್ಲಿ ರಾಬರ್ಟ್ ವಾದ್ರಾಗೆ ಟಿಕೆಟ್ ಕೊಡಬೇಕು ಅಂತಿದೆ ಅನ್ನೋದು ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಹೀಗಾಗಿ ನೋಡಿ, ಹಿಂದೆ ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಅವರ ತಿಕ್ಕಾಟಗಳನ್ನು ಕಾಂಗ್ರೆಸ್ ಕಂಡಿದೆ. ಇಬ್ಬರೂ ರಾಜಕಾರಣದಲ್ಲಿದ್ದಾಗ ಏನಾಗತ್ತೆ ಅಂತಕ್ಕಂಥ ತಿಕ್ಕಾಟಗಳನ್ನು ನೋಡಿದೆ. ಆ ಕಾರಣದಿಂದ ಸೋನಿಯಾ ಗಾಂಧಿ ಇಸ್ ರಿಲಕ್ಟೆಂಟ್ ಟು ಬ್ರಿಂಗ್ ಹರ್ ಸನ್ ಇನ್ ಲಾ ಇನ್ ಟು ದ ಪಾಲಿಟಿಕ್ಸ್. ಆದರೆ ರಾಬರ್ಟ್ ವಾದ್ರಾಗೆ ನಾನು ರಾಜಕಾರಣಕ್ಕೆ ನೋಡಿ, ರಾಜಕಾರಣ ಒಂದು ಚಕಾಚೌನ್ನ ದುನಿಯಾ. ಅದು ಅಲ್ಲಿ ಪವರ್ ಇರುತ್ತೆ, ಅಲ್ಲಿ ಪಾರ್ಟಿ ನಿಮ್ಮ ಕೈಯಲ್ಲಿರುತ್ತೆ. ಆ ಕಾರಣದಿಂದ ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ಕುಟುಂಬದ ಎಲ್ಲ ಸದಸ್ಯರು ರಾಜಕಾರಣಕ್ಕೆ ಬರಬೇಕಾ ಅಂತಕ್ಕಂಥ ಈಗ ಪ್ರಿಯಾಂಕಾ ಮತ್ತು ರಾಹುಲ್ರ ಸ್ಟ್ಯಾಂಡಿಂಗ್ ಬೇರೆ ಇರುತ್ತೆ ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿನಲ್ಲಿ. ರಾಬರ್ಟ್ ವಾದ್ರಾ ಆ ಸ್ಟ್ಯಾಂಡಿಂಗನ್ನು ಹೊಂದಿರಲ್ಲ. ಆದರೆ ಪ್ರಿಯಾಂಕಾ ಗಾಂಧಿ ಪತಿಯಾಗಿ ಬಂದಾಗ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ ಅಂತಕ್ಕಂಥದ್ದು ಗಾಂಧಿ ಪರಿವಾರಕ್ಕೆ ಚೆನ್ನಾಗಿ ಗೊತ್ತಿದೆ. ಆ ಕಾರಣದಿಂದ ನನಗನ್ಸುತ್ತೆ ಮೋಸ್ಟ್ ಅನ್ಲೈಕ್ಲಿ ಪ್ರಾಯಶಃ ಸಮಾಜವಾದಿ ಪಕ್ಷದಿಂದಲೇ ಯಾರಾದರೂ ಒಬ್ಬರು ಅಮೇಥಿ ಮತ್ತು ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದನ್ನು
ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇವೆ. ಯಾರು ಸ್ಪರ್ಧಿಸ್ತಾರೆ ಅಂದರೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಇನ್ನೂ ಇಲ್ಲ. ಆದರೆ ಅಮೇಥಿ ಕ್ಷೇತ್ರವನ್ನು ರಾಬರ್ಟ್ ವಾಡ್ರಾ ನಿನ್ನೆ ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಅರ್ಥ ಏನು? ಅಮೇಥಿ ಕ್ಷೇತ್ರ ಅದು ಗಾಂಧಿ ಪರಿವಾರದ ಒಂದು ಭದ್ರ ಕೋಟೆ. ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಈಗ ಸೋನಿಯಾ ಗಾಂಧಿ ಸ್ಪರ್ಧಿಸ್ತಾ ಇಲ್ಲ. ಅಮೇಥಿಯಲ್ಲಿ ಸ್ಮೃತಿ ಇರಾನಿ ವಿರುದ್ಧ ನಾವು ಈಗ ಸ್ಪರ್ಧಿಸ್ತೇ ಹೋದರೆ ಪರಿವಾರದಿಂದ ಓಡೋದ್ರು ಅಂತಕ್ಕಂಥ ಒಂದು ಚರ್ಚೆ ಬರುತ್ತೆ. ಕಳೆದ ಒಂದು ವಾರದಿಂದ ಆ ಚರ್ಚೆ ಬರ್ತಾ ಇದೆ. ಹೀಗಾಗಿ ಆ ವಿಪಕ್ಷಗಳು ನಮ್ಮನ್ನು ಹೀಯಾಳಿಸೋದಕ್ಕಿಂತ ನಾನು ಹೋಗಿ ನಿಲ್ತೀನಿ, ನಂಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನ ರಾಬರ್ಟ್ ವಾಡ್ರಾ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಪ್ರಿಯಾಂಕಾ ಮತ್ತು ರಾಹುಲ್ ಇದರ ಬಗ್ಗೆ ಕನ್ವಿನ್ಸ್ ಆಗ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು. ಆ್ಯಂಡ್ ರಾಯ್ಬರೇಲಿ ಮತ್ತು ಅಮೇಥಿಗೆ ಇದುವರೆಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಏನು ಪ್ಲಾನ್ ನಡೀತಾ ಇದೆ ಗಾಂಧಿ ಪರಿವಾರದಿಂದ? ನೋಡಿ, ಒಂದು ಪ್ರಯತ್ನ ವರುಣ್ ಗಾಂಧಿ ಅವ್ರನ್ನ ಕರ್ಕೊಂಡು ಬರೋದಿತ್ತು. ವರುಣ್ ಗಾಂಧಿ ಇಸ್ ಅ ಫಸ್ಟ್ ಕಸಿನ್. ಪ್ರಿಯಾಂಕಾ ಮತ್ತು ವರುಣ್ ಗಾಂಧಿ ಟಾಕಿಂಗ್ ಟರ್ಮ್ಸ್ನಲ್ಲಿದ್ದಾರೆ. ಅನೇಕ ವರ್ಷಗಳ ಕಾಲ ಅಂದರೆ ಮನೇಕಾ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮಕ್ಕಳ ನಡುವೆ ಕೂಡ ಯಾವುದೇ ಸಂಪರ್ಕ ಇರಲಿಲ್ಲ. ಆದರೆ ಕಳೆದ 5-6 ವರ್ಷಗಳಲ್ಲಿ ವರುಣ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಿದೆ. ಹೀಗಾಗಿ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿಯವರ ಟಿಕೆಟ್ ಡಿಲೇ ಆದಾಗ ವರುಣ್ ಗಾಂಧಿ ಕಾಂಗ್ರೆಸ್ಸಿಗೆ ಬರ್ತಾರೆ, ನಿಲ್ತಾರೆ ಅಂತಕ್ಕಂಥ ಮಾತಿತ್ತು. ಯಾಕಂದರೆ ವರುಣ್ ಗಾಂಧಿ 2009ರಿಂದ 15 ವರ್ಷಗಳ ಕಾಲ BJPಯ ಸಂಸದರಾಗಿದ್ದರು. ಆದರೆ 2017ರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದ ನಂತರ ವರುಣ್ ಗಾಂಧಿ BJPಯ ನಾಯಕರ ಸಂಬಂಧಗಳು ತುಂಬ ಹಳಸೋಗಿವೆ. ಆ ಕಾರಣದಿಂದ ಈ ಬಾರಿ ವರುಣ್ ಗಾಂಧಿಗೆ BJP ಟಿಕೆಟ್ ಕೂಡ ಕೊಟ್ಟಿಲ್ಲ. ಆದರೆ ಮನೇಕಾ ಗಾಂಧಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ವರುಣ್ ಗಾಂಧಿ ಬಂಡಾಯ ಎದ್ದು ಕಾಂಗ್ರೆಸ್ಗೆ ಹೋಗ್ತಾರಾ, ಕಾಂಗ್ರೆಸ್ಸಿಗೆ ಕ್ರಾಸ್ ಓವರ್ ಮಾಡ್ತಾರಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ವರುಣ್ ಗಾಂಧಿ ಒಂದು ಎಮೋಷ್ನಲ್ ಪತ್ರವನ್ನು ತಮ್ಮ ಫಿಲಿಪಿತ್ನ ಜನತೆಗೆ ಬರೆದ್ರು. ಆ ಪತ್ರದಲ್ಲಿ ಎಲ್ಲೂ ಕೂಡ ನಾನು ಕ್ರಾಸ್ ಓವರ್ ಮಾಡ್ತೀನಿ ಅಂತಕ್ಕಂಥ ಅಂಶಗಳು ಉಲ್ಲೇಖವಾಗಿಲ್ಲ. ನೋಡಿ, ಇಷ್ಟು ದಿನಗಳವರೆಗೆ ಅಮೇಥಿ ಮತ್ತು ರಾಯ್ಬರೇಲಿಯಲ್ಲಿ ಏನಾಗ್ತಿತ್ತು ಭಾವನಾ ಅಂದರೆ, ಸಮಾಜವಾದಿ ಇರಲಿ BSP ಇರಲಿ, ಈ 2 ಕ್ಷೇತ್ರಗಳಿಗೆ ಬಂದಾಗ ಗಾಂಧಿ ಕುಟುಂಬಕ್ಕೆ ಒಂದು ಬೆಂಬಲವನ್ನು ಪರೋಕ್ಷವಾಗಿ ಕೊಡ್ತಾ ಇದ್ರು. ಅಥವಾ ಕ್ಯಾಂಡಿಡೇಟ್ ಹಾಕುವಾಗಲೂ ಕೆಲವೊಂದು ಸಲ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಕ್ಯಾಂಡಿಡೇಟ್ ಹಾಕ್ಕೊಡ್ತಾಯಿದ್ರು. ಆದರೆ 2014ರ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ, ಕುಮಾರ್ ವಿಶ್ವಾಸ್ ಆಮ್ ಆದ್ಮಿ ಪಕ್ಷದಿಂದ ಸ್ಪರ್ಧಿಸಿದ ನಂತರ ರಾಹುಲ್ ಗಾಂಧಿ ಅವರ ಹೋಲ್ಡ್ ಆಗಿನಿಂದಲೇ ಕಡಿಮೆ ಆಗಿತ್ತು. 19ರಲ್ಲಿ ಸ್ಮೃತಿ ಇರಾನಿ ಅಂದರೆ ರಾಜ್ಯ ಸರ್ಕಾರ ಬಂದ ನಂತರ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದರು. ಈಗ ಆ ಒಂದು ಪಕಡ ಕಾಂಗ್ರೆಸ್ ಗಾಂಧಿ ಕುಟುಂಬಕ್ಕೆ ಅಮೇಥಿಯಲ್ಲಿ ಉಳಿದಿಲ್ಲ. ಯಾಕಂದರೆ ಅಮೇಥಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ BJP ಬಂದು ಕುಳಿತಿದೆ. ರಾಯ್ಬರೇಲಿಯ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ BJP ಬಂದು ಕುಳಿತಿದೆ. ಹೀಗಿರುವಾಗ ಕಾಂಗ್ರೆಸ್ಗಲ್ಲಿ ಸ್ಥಳೀಯ ಶಾಸಕರಿಲ್ಲದೆ, ಸ್ಥಳೀಯ ನೆಟ್ವರ್ಕ್ ಇಲ್ಲದೆ ಚುನಾವಣೆಗಳನ್ನು ನಡೆಸೋದು ಕಷ್ಟ ಆಗ್ತಾ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನಿಸುತ್ತೆ. ಯಾಕಂದರೆ ಫೂಲ್ಪುರದಿಂದ 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಸ್ಪರ್ಧಿಸಿದರು. ನಂತರ ಆ ಕ್ಷೇತ್ರದಲ್ಲಿ ಫಿರೋಜ್ ಗಾಂಧಿ ಹೋದರು. ನಂತರ ಇಂದಿರಾ ಗಾಂಧಿ ಸ್ಪರ್ಧಿಸಿದ್ರು. ಅಮೇಥಿಗೆ ಹೋಗಿ ಸಂಜಯ್ ಗಾಂಧಿ ಸ್ಪರ್ಧಿಸಿದ್ರು. ಸಂಜಯ್ ಗಾಂಧಿ ತೀರ್ಕೊಂಡ ನಂತರ ರಾಜೀವ್ ಗಾಂಧಿ 80ರಲ್ಲಿ ಬೈ ಎಲೆಕ್ಷನ್ಸ್ನಲ್ಲಿ ಅಮೇಥಿಯಿಂದ ಸ್ಪರ್ಧಿಸಿದ್ರು. ನಂತರ ಈ ಕ್ಷೇತ್ರ 2004ರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಿಂದ ಗೆಲ್ತಾ ಬರ್ತಾ ಇದ್ದಾರೆ. ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ 99ರಿಂದ ಗೆಲ್ತಾ ಬರ್ತಾ ಇದ್ದಾರೆ. ಈ ಬಾರಿ ರಾಯ್ಬರೇಲಿಯಿಂದ ಸ್ಪರ್ಧಿಸದೆ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಹೋಗಿದ್ದಾರೆ. ಪ್ರಿಯಾಂಕಾ ಗಾಂಧಿಗೆ ಸ್ಪರ್ಧಿಸಲಿಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಹಿಂಜರಿಕೆ ಇದೆ. ಯಾಕಂದರೆ ಫಸ್ಟ್ ಇಲೆಕ್ಷನ್ನೇ ಸೋತುಬಿಟ್ರೆ. ಯಾಕಂದರೆ ಉತ್ತರ ಪ್ರದೇಶಕ್ಕೆ ನೋಡಿದಾಗ ರಾಮ ಮಂದಿರದ ಆಂದೋಲನದ ಒಟ್ಟಾರೆ ರಾಮ ಮಂದಿರ ಉದ್ಘಾಟನೆಯ ನಂತರ ಒಂದು ಫೇವರೇಬಲ್ ವಾತಾವರಣ BJPಗೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆ ಅಲೆಯಲ್ಲಿ ಎಲ್ಲಾದರೂ ಮತ್ತೊಮ್ಮೆ ಸೋತ್ರೆ ಅನ್ನುವ ಆತಂಕದಲ್ಲಿ ಪ್ರಿಯಾಂಕಾ ಗಾಂಧಿ ಇನ್ನೂ ನಿರ್ಧಾರ ತೆಗೆದುಕೊಂಡಿಲ್ಲ. ರಾಹುಲ್ ಗಾಂಧಿ ಬಹುತೇಕ ಸ್ಪರ್ಧಿಸಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತಾ ಇದೆ. ಹಿ ವಿಲ್ ಸ್ಟಿಕ್ ಆನ್ ಟು ಓನ್ಲಿ ವೈನಾಡು. ಹೀಗಿರುವಾಗ ರಾಬರ್ಟ್ ವಾಡ್ರಾ ಹೇಳ್ತಿದ್ದಾರೆ, ನನಗೆ ಟಿಕೆಟ್ ಕೊಡಿ, ನಾನು ನಿಲ್ತೀನಿ ಅಂತ. ಅಷ್ಟು ಸುಲಭನಾ? ಯಾಕಂದರೆ ಪರಿವಾರವಾದದ ಹೆಸರ ಮೇಲೆ BJP ಸತತ ಆರೋಪಗಳನ್ನು ಗಾಂಧಿ ಕುಟುಂಬದ ಮೇಲೆ ಮಾಡುತ್ತೆ. ರಾಬರ್ಟ್ ವಾಡ್ರಾನು ಪಾಲಿಟಿಕ್ಸ್ಗೆ ಬಂದರೆ ಅದು ಏನು ಸಂದೇಶವನ್ನು ಕೊಡುತ್ತೆ ಅಂತಕ್ಕಂಥದ್ದು ಕೂಡ ಗೇಜನ್ನು ಕಾಂಗ್ರೆಸ್ ನಿಶ್ಚಿತವಾಗಿ ಮಾಡುತ್ತೆ. ಆದರೆ ಒಂದು ಭಾವನಾ, ಉತ್ತರ ಪ್ರದೇಶದಲ್ಲಿ ರಿವೈವ್ ಆಗದೆ ಕಾಂಗ್ರೆಸ್ 100ರ ಗಡಿಯನ್ನು ದಾಟೋದು ಕಷ್ಟ ಆಗುತ್ತೆ. ಕಾಂಗ್ರೆಸ್ಗೇನಾದರೂ ಭಾರತದ ರಾಜಕಾರಣದಲ್ಲಿ ಮತ್ತೊಮ್ಮೆ ಪ್ರಸ್ತುತತೆ ಬರಬೇಕಾದ್ರೆ ಇಟ್ ಹ್ಯಾಸ್ ಟು ಕ್ರಾಸ್ 100-120.
ಅದಾಗಬೇಕಾದ್ರೆ ನಿಮ್ಗೆ ಉತ್ತರ ಪ್ರದೇಶದಲ್ಲಿ ಒಂದು 25-30 ಸೀಟ್ಗಳು ಬರಬೇಕು. ನೀವು ಸೇನಾಪತಿಗಳೇ ಅಲ್ಲಿ ನಿಲ್ಲಲ್ಲ ಅಂತಾದರೆ ನೀವು ಏನು ಸಂದೇಶ? ಈಗ ರಾಹುಲ್ ಗಾಂಧಿ ಇಡೀ ಭಾರತ್ ಜೋಡೋ ಯಾತ್ರೆ ಮಾಡಿದರು, ಕೊನೆಗೆ ಹೋಗಿ ವಯನಾಡು ಕ್ಷೇತ್ರದಲ್ಲಿ ನಿಲ್ತಿದ್ದಾರೆ, ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಅಂದರೆ ಸೇಫ್ ಸೀಟ್ ಅನ್ನುವ ಕಾರಣಕ್ಕೋಸ್ಕರ CPM ಕೂಡ ಅವರನ್ನು ಸೋಲಿಸುವ ಗಂಭೀರ ಪ್ರಯತ್ನವನ್ನು ಮಾಡುವಲ್ಲ ಅನ್ನೋ ಕಾರಣಕ್ಕೋಸ್ಕರ. ದೆನ್ ಹೌ ಯು ಆರ್ ಗೋಯಿಂಗ್ ಟು ಟೇಕ್ ಆನ್ BJP? ರೈಟ್. ನೋಡಿ, ಯುದ್ಧದಲ್ಲಿ ಗೆಲ್ಲಬೇಕಾದ್ರೆ ಮೊದಲ ನಿಯಮ ಏನು? ಸೇನಾಧಿಪತಿ ಹ್ಯಾಸ್ ಟು ಫೈಟ್ ಫ್ರಮ್ ದ ಫ್ರಂಟ್. ಮಲ್ಲಿಕಾರ್ಜುನ್ ಖರ್ಗೆ ಚುನಾವಣೆಗೆ ನಿಲ್ತಾ ಇಲ್ಲ, ಸೋನಿಯಾ ಗಾಂಧಿ ಚುನಾವಣೆಗೆ ನಿಲ್ತಾ ಇಲ್ಲ, ಪ್ರಿಯಾಂಕಾ ಗಾಂಧಿ ನಿಲ್ತಾರೋ ಇಲ್ಲೋ ಅಂತಕ್ಕಂಥದ್ದರ ಬಗ್ಗೆ ಸ್ಪಷ್ಟತೆ ಇಲ್ಲ. ರಾಹುಲ್ ಗಾಂಧಿ ಬಂದು ವಯನಾಡಿಂದ ನಿಲ್ತಾ ಇದ್ದಾರೆ. ನಿಮ್ಗೆ ಅಂದರೆ ಉತ್ತರ ಭಾರತವನ್ನು ಗೆಲ್ಲದೆ ನೀವು BJPಯನ್ನು ಸೋಲಿಸ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನೀವು ಫೈಟ್ ಯು ಹ್ಯಾವ್ ಟು ನೀವು ಫೈಟ್ ಮತ್ತೊಬ್ಬರ ಅಂಗಳಕ್ಕೆ ತೆಗೆದುಕೊಂಡು ಹೋದಾಗಲೇ ನೀವು ಒಂದು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯ. ದಕ್ಷಿಣ ಭಾರತದಲ್ಲಿ ಫೇವರೇಬಲ್ ಕಂಡೀಷನ್ ಇದೆ ಅನ್ನುವ ಕಾರಣಕ್ಕೋಸ್ಕರ ನಾನು ಬರೀ ಕೇರಳದಲ್ಲಿ ನಿಲ್ತೀನಿ, ನಾನು ಉತ್ತರ ಭಾರತದಲ್ಲಿ ಚುನಾವಣೆಗೆ ನಿಲ್ಲಲ್ಲ ಅಂತಕ್ಕಂಥದ್ದು ನಾಟ್ ಎ ವೈಸ್ ಸ್ಟ್ರಾಟಜಿ ಫ್ರಮ್ ಕಾಂಗ್ರೆಸ್. 5 ವರ್ಷ ಅದಕ್ಕೆ ಪರಿಶ್ರಮ ಪಡಬೇಕಿತ್ತು, ಒಂದು ಕ್ಷೇತ್ರ ಹುಡ್ಕೋಬೇಕಿತ್ತು. ಅಮೇಥಿಯಲ್ಲಿ ಪುನರಪಿ ನೋಡ್ರಿ, ನೀವು ನರೇಂದ್ರ ಮೋದಿಯನ್ನು ಎದುರಿಸ್ತೀನಿ ಅಂದರೆ ಅರ್ಥ ಏನು? ನೀವು ಸ್ಮೃತಿ ಇರಾನಿಯನ್ನು ಸೋಲಿಸ್ಲಿಕ್ಕೆ 5 ವರ್ಷ ಹೆಡೆ ಮುರಿ ಕಟ್ಟಿ ಪ್ರಯತ್ನ ಮಾಡ್ಬೇಕು ಅಲ್ಲಿ ಕೂತ್ಕೊಂಡು. ಅದು ಬಿಟ್ಟು ಇಲ್ಲ ನಾನು ವಯನಾಡಿಂದ ನಿಲ್ತೀನಿ, TV ಚಾನೆಲ್ಗಳಲ್ಲಿ ಮಾತಾಡ್ತೀನಿ. ನೋಡಿ, ಕೇಜ್ರಿವಾಲ್ ಸರಿಯೋ ತಪ್ಪೋ ಫೈಟನ್ನು ಮತ್ತೊಂದು ಅಂಗಳಕ್ಕೆ ತೆಗೆದುಕೊಂಡು ಮಮತಾ ಬ್ಯಾನರ್ಜಿ ಶಿ ವಿಲ್ ಟೇಕ್ ಬ್ಯಾಟಲ್ ಟು. ಪ್ರಶಾಂತ್, ಇಷ್ಟು ವರ್ಷಗಳಲ್ಲಿ ಅರ್ಥ ಆಗಿರೋದು, ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ನ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈಗ ಇಲ್ಲಿಗೆ ಮುಗೀತಾ, ಈ ಯುದ್ಧ ಮುಗೀತಾ, ತಣ್ಣಗೆ ಸ್ವಲ್ಪ ದಿನ ಇದ್ಬಿಡೋಣ, ಆಮೇಲೆ ನೋಡ್ಕೋಣ ಅನ್ನೋ ಮನಸ್ಥಿತಿಯಿಂದನೂ ಅದು ಹಾಳಾಗಿದೆ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಈ ಪರಿಸ್ಥಿತಿಗೆ. ಅಮೇಥಿನೇ ತಗೊಳ್ಳಿ, ಬೇಸ್ ವೋಟರ್ಸ್ ಅಂತೂ ಇದ್ದೇ ಇದ್ದಾರೆ. 55,000 ಮತಗಳ ಅಂತರದಿಂದ ಸ್ಮೃತಿ ಇರಾನಿ ವೋಟರ್ಸ್ನ ಬೆಂಬಲ ಇದೆ. ಮತ್ತೆ ಅಮೇಥಿಯಲ್ಲಿ ನಿಲ್ಲಬೇಕು ಅಥವಾ ಗಟ್ಟಿ ಮಾಡಬೇಕು ಅಂತ ಅಂದಿದ್ರೆ ಅದು ತುಂಬ ಕಷ್ಟ ಏನೂ ಆಗ್ತಿರ್ಲಿಲ್ಲ. ಸರಿಯಾದ ರೀತಿಯಲ್ಲಿ 5 ವರ್ಷಗಳಲ್ಲಿ ಕೆಲಸ ಮಾಡಿದ್ರೆ ಅದು ಸಾಧ್ಯ ಆಗ್ತಾ ಇತ್ತು ಅಂತ ಅನ್ಸುತ್ತೆ. ಐ ಥಿಂಕ್ ಕಾಂಗ್ರೆಸ್ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅನ್ನೋದನ್ನ ಇತ್ತೀಚಿನ ದಿನಗಳಲ್ಲಿ ರೂಢಿಸ್ಕೊಳ್ತಾ ಇದೆ. ಅದೇ ಒಂದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಒಂದು ಚಿಕ್ಕ ಬ್ರೇಕ್ ಹೋಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ಇವತ್ತು BJPಗೆ ಸುಮಲತಾ ಜಾಯ್ನ್ ಆಗ್ತಾ ಇದ್ದಾರೆ, ಆ ಬಗ್ಗೆ ಮಾಹಿತಿ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.